ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ತುಂಬಾ ವೈರಲ್ ಆಗಿದ್ದಂತಹ ಕ್ಯಾರೆಟ್ ಆಯಿಲ್ ಹೇಗ್ ಮಾಡೋದು ಅಂತ ನೋಡೋಣ. ಈ ಕ್ಯಾರೆಟ್ ಆಯಿಲ್‌ನ ತುಂಬಾ ಜನ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ. ಕ್ಯಾರೆಟ್ ಮಾತ್ರನೇ ಹಾಕಿ ಮಾಡ್ತಾರೆ. ಮತ್ತೆ ಕ್ಯಾಪ್ಸೂಲ್ಸ್, ವೈಟಮಿನ್ ಕ್ಯಾಪ್ಸೂಲ್ಸ್ ಹಾಕ್ಬಿಟ್ಟು, ಇಲ್ಲ ಅಂದ್ರೆ ಬೀಟ್ರೂಟ್ ಹಾಕಿ ಸಹ ಮಾಡ್ತಾರೆ. ಕೆಲವರು ಎಣ್ಣೆಯಲ್ಲಿ ಕಾಯಿಸಿದ್ರೆ, ಇನ್ನು ಕೆಲವರು ತುರಿವಿ ಅದ್ರಲ್ಲಿ ಹಾಕಿ ಹಂಗೆ 1 ವೀಕ್ ಬಿಟ್ಟು ಅದಾದ್ಮೇಲೆ ಹಚ್ಕೊಂಡು ಲವಂಗ ಎಲ್ಲ ಅಂದ್ರೆ ಕ್ಲೋವ್ಸ್ ಅಂತ ಏನಂತೀವಿ ಅದನ್ನ ಹಾಕಿ ಬಿಟ್ಟು ಆಮೇಲೆ ಹಚ್ಕೋತಾರೆ. ಯಾವ ತರ ಆದ್ರೂ ಮಾಡ್ಬೋದು. ಯಾವ ತರ ಮಾಡಿದ್ರು ಏನೋ ಒಂದು ಬೆನಿಫಿಟ್ ಇದ್ದೇ ಇದೆ ಇದರಿಂದ. ಇನ್ನು ಈ ಕ್ಯಾರೆಟ್ ಚರ್ಮದ ಕಾಂತಿಗೆ ಯಾವ ರೀತಿ ಎಲ್ಲ ಸಹಾಯಕವಾಗುತ್ತೆ ಅನ್ನೋದಂದ್ರೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್, ಬೀಟಾ ಕೆರೋಟಿನ್ ಇದರಲ್ಲಿ ಹೇರಳವಾಗಿದೆ, ವಿಟಮಿನ್ ಎ ಇದೆ. ಇದು ಸ್ಕಿನ್ ರಿಪೇರ್ ಮಾಡುತ್ತೆ, ಸೆಲ್ ಗ್ರೋತ್ ಮಾಡುತ್ತೆ. ಈಗ ಡೆಡ್ ಸ್ಕಿನ್ ಅಂತ ಏನಿರುತ್ತೆ ಅಥವಾ ಡ್ಯಾಮೇಜ್ಡ್ ಸ್ಕಿನ್ನ ಅದನ್ನೆಲ್ಲ ಇದು ಕ್ಯೂರ್ ಮಾಡ್ತಾ ಹೋಗುತ್ತೆ. ಅಂದ ಹಾಗೆ ಏಜಿಂಗ್ನ ಸಹ ಇದು ಏನಂತಾರೆ ರೆಡ್ಯೂಸ್ ಮಾಡುತ್ತೆ. ಈ ಆಯಿಲ್ ಹಚ್ಕೊಳ್ಳೋದಷ್ಟೇ ಅಲ್ಲ, ದಿನ ಒಂದು ನಾವು ಕ್ಯಾರೆಟ್ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗಿರುತ್ತೆ ಬಾಡಿ ಒಳಗಿಂದಾನೆ. ಮತ್ತೆ ಸ್ಮೂತ್ ಡ್ರೈ ಸ್ಕಿನ್ ಆಗುತ್ತೆ. ನಾರ್ಮಲ್ ಟು ಡ್ರೈ ಸ್ಕಿನ್ ಆದರೆ ಸ್ಕಿನ್ ಪ್ರಾಬ್ಲಮ್ಸು ತುಂಬಾನೇ ಕಡಿಮೆ ಇರುತ್ತೆ ಆಯಿಲಿ ಸ್ಕಿನ್ ಅವ್ರಿಗೆ ಕಂಪೇರ್ ಮಾಡಿದ್ರೆ. ಇದರಲ್ಲಿರೋ ಅಂಥ ಪಿಗ್ಮೆಂಟ್ಸು ಸ್ಕಿನ್ನ ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಗ್ಲೋ ಆಗೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಆಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಷನ್ ಅಂತಾನೆ ಹೇಳ್ಬೋದು. ಬೀಟಾ ಕೆರೋಟಿನ್ ಹೇರಳವಾಗಿರೋದ್ರಿಂದ ಇದು ಒಂದು ಶೀಲ್ಡ್ ರೀತಿಯಲ್ಲಿ ನಮ್ಮ ಸ್ಕಿನ್ನ ಕಾಪಾಡುತ್ತೆ. ಮತ್ತೆ ಇದು ಆಂಟಿ ಏಜಿಂಗ್ ಆಗಿ ಕೂಡ ಕೆಲಸ ಮಾಡುತ್ತೆ. ಅದು ಹೇಗೆ ಅಂದ್ರೆ ರಿಂಕಲ್ಸ್ ಆಗೋದನ್ನ, ಫೈನ್ ಲೈನ್ಸ್ ಬರ್ತಾ ಇರುತ್ತೆ, ಏಜ್ಗಿಂತ ಮುಂಚೆನೆ ಬರ್ತಾ ಇದೆ ಇವಾಗಿರೋ ಸ್ಟ್ರೆಸ್ ಟೆನ್ಷನ್ಸ್ ಅಲ್ಲಿ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ನಮ್ಮ ಸ್ಕಿನ್ ಹೆಲ್ದಿ ಆಗಿರ್ಬೇಕಂದ್ರೆ ನಮ್ಮ ಬಾಡಿನಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗಿರ್ಬೇಕು. ಅಂತ ಕೊಲಾಜನ್ ಪ್ರೊಡಕ್ಷನ್ನ ಇದು ಪ್ರಮೋಟ್ ಮಾಡುತ್ತೆ. ವಿಟಮಿನ್ ಎ, ಸಿ, ಇ ಇರೋದ್ರಿಂದ ನಮ್ಮ ಸ್ಕಿನ್ ಸ್ಮೂತ್ ಮತ್ತೆ ಸಾಫ್ಟ್ ಸ್ಟ್ರಕ್ಚರ್ ಇರೋ ತರ ನೋಡ್ಕೊಳ್ಳುತ್ತೆ. ಇನ್ನು ಬೀಟ್ರೂಟ್ ಬಗ್ಗೆ ಹೇಳೋದಾದ್ರೆ, ಬೀಟ್ರೂಟ್ ಸಹ ಅಷ್ಟೇ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಮತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಆಕ್ನೆ ಆಗ್ದಂಗೆ ತಡೆಗಟ್ಟುತ್ತೆ, ಸ್ಕಿನ್ನ ಬ್ರೈಟ್ ಮಾಡುತ್ತೆ. ಮತ್ತೆ ಏನಂತಾರೆ ಈ ಏಜಿಂಗ್ ಆಗದೆ ಇರೋ ರೀತಿ ಇದು ಕೂಡ ಕಾಪಾಡುತ್ತೆ. ನಮ್ಮ ಸ್ಕಿನ್ ವೈಟ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಮ್ಗೇನಾದ್ರೂ ಅನ್ಇವನ್ ಸ್ಕಿನ್ ಟೋನ್ ಇದ್ರೆ ಈ ಆಯಿಲ್‌ನ ಹಚ್ಚೋದ್ರಿಂದ, ಇದರಲ್ಲಿ ಬೀಟ್ರೂಟ್ ಸಹ ಇರೋದ್ರಿಂದ ಈವನ್ ಸ್ಕಿನ್ ಟೋನ್ ಮಾಡ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮತ್ತೆ ಆಕ್ನೆ ಆಗ್ದಂಗೆ ತಡೆಗಟ್ಟುತ್ತೆ. ಇದು ಅಷ್ಟೇ ನ್ಯಾಚುರಲ್ ಮಾಯಿಶ್ಚರೈಸರ್ ಅಂತಾನೆ ಹೇಳ್ಬೋದು. ಈ ಆಯಿಲ್ ಎಲ್ಲ ಎಕ್ಸ್ಟರ್ನಲ್ಲಿ ನಮಗೆ ನಮ್ಮ ಸ್ಕಿನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡಿದ್ರೆ, ಇನ್ನು ABC ಜ್ಯೂಸ್ ಅಂತ ಬಂದ್ರೆ ಆಮ್ಲ ಅಥವಾ ಆಪಲ್‌ನ ಯೂಸ್ ಮಾಡಿಕೊಂಡು ಕ್ಯಾರೆಟ್ ಮತ್ತೆ ಬೀಟ್ರೂಟ್‌ನ ಯೂಸ್ ಮಾಡಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗಿ ಯಾವಾಗಲೂ ಮಾಯಿಶ್ಚರೈಸ್ ಆಗಿ ಇರುತ್ತೆ. ಇದಷ್ಟೇ ಅಲ್ಲದೆ ಡಾರ್ಕ್ ಸರ್ಕಲ್ಸ್‌ನ ಇದು ಫೇಡ್ ಮಾಡ್ತಾ ಹೋಗುತ್ತೆ. ಇವಾಗಂತೂ ಎಲ್ಲರಿಗೂ ಕಾಮನ್ನು, ಎಷ್ಟೇ ಫೇರ್ ಆಗಿದ್ರು ಡಾರ್ಕ್ ಸರ್ಕಲ್ ಬಂದ್ರೆ ಅದು ಏನಂತಾರೆ ಬ್ಯೂಟಿಗೆ ಒಂದು ಬ್ಲ್ಯಾಕ್ ಮಾರ್ಕ್ ಅಂತಾನೆ ಹೇಳ್ಬೋದು. ಅದು ಕೂಡ ಈ ಆಯಿಲ್‌ನ ಯೂಸ್ ಮಾಡೋದ್ರಿಂದ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಇನ್ನು ವೈರಲ್ ಆಗಿದ್ದಂತಹ ABC ಜ್ಯೂಸ್‌ನ ಕುಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ ಅದು ಇದು ಅಂತ ವಿಡಿಯೋಸ್ ಎಲ್ಲ ನೋಡಿರ್ತೀವಿ. ಅದು ನಿಜಾನೇ. ಯಾಕಂದ್ರೆ ABC ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗಿ ಬಾಡಿ ಒಳಗಿಂದಾನೇ ನಮ್ಗೆ ಹೆಲ್ದಿ ಸ್ಕಿನ್‌ಗೆ ಏನ್ ಬೇಕೋ ಅದು ಸಿಗುತ್ತೆ. ಎಕ್ಸ್ಟರ್ನಲಿ ನಾವ್ ಏನೇ ಮಾಡ್ಕೊಂಡ್ರು ಇಂಟರ್ನಲಿ ಹೆಲ್ದಿ ಆಗಿರೋದು ಪರ್ಮನೆಂಟ್ ಆಗಿ ಉಳಿಯುತ್ತೆ ಅಂತಾನೆ ಹೇಳ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.